ಅನುದಿನದ ಆಹಾರ, ಮೇ 2, ಶನಿವಾರ. ವ್ಯಾಧಿಗಳ ಮೇಲೆ ಜಯ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತನ್ನ ಮಕ್ಕಳು ವ್ಯಾಧಿಗಳ ಮೇಲೆ ಜಯ ಸಾಧಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ನಮ್ಮ ದೇಹಗಳು ದೇವರಿಂದ ಸೃಷ್ಟಿಸಲ್ಪಟ್ಟಿವೆ ಮತ್ತು ಯೇಸು ಈಗಾಗಲೇ ನಮ್ಮ ರೋಗಗಳನ್ನು ಮತ್ತು ಬೇನೆಗಳನ್ನು ಆ ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. ಆದ್ದರಿಂದ ನಾವು ಕಾಯಿಲೆಗಳ ಅಡಿಯಲ್ಲಿ ಹೋರಾಡುತ್ತಾ ಇರುವ ಅವಶ್ಯಕತೆ ಇಲ್ಲ. ಆತನ ವಾಗ್ದಾನಗಳನ್ನು ನಂಬಿ ಜಯಶಾಲಿಗಳಾಗೋಣ. ನಾವು ಹೀಗೆ ಪ್ರಾರ್ಥಿಸುತ್ತೇವೆ: ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಆ ಪರಲೋಕದಲ್ಲಿ ಯಾವುದೇ ಕಾಯಿಲೆಗಳಿಲ್ಲ. ಯೇಸು ಈ ಭೂಮಿ ಮೇಲೆ ಇದ್ದಾಗ ಕಾಯಿಲೆಗಳ ಮೇಲೆ ಸಂಪೂರ್ಣ ಜಯದೊಂದಿಗೆ ಜೀವಿಸಿದನು. ಆತನ ಸೇವೆ, ಅದು ಬೋಧನೆಯಾಗಲಿ, ಪ್ರಾರ್ಥನೆಯಾಗಲಿ ಅಥವಾ ಉಪವಾಸವಾಗಲಿ, ಯಾವುದೂ ಅನಾರೋಗ್ಯ ಅಥವಾ ಬಲಹೀನತೆಯಿಂದ ಎಂದಿಗೂ ಅಡ್ಡಿಪಡಿಸಲ್ಪಡಲಿಲ್ಲ. ರೋಗವು ಆತನನ್ನು ಎಂದೂ ಸೋಲಿಸಲಿಲ್ಲ. ಆತನು ಕುಷ್ಠರೋಗಿಯನ್ನು ಸಹ ಹಿಂಜರಿಕೆ ಇಲ್ಲದೆ ಮುಟ್ಟಿದನು. ಆದರೂ ಆ ಕುಷ್ಠರೋಗವು ಆತನ ಮೇಲೆ ಯಾವ ಪ್ರಭಾವ ಅಥವಾ ಪರಿಣಾಮ ಬೀರಲಿಲ್ಲ. ಬದಲಾಗಿ ಆತನಿಂದ ಗುಣಪಡಿಸುವ ಶಕ್ತಿಯು ಹರಿಯಿತು. ಹೌದು, ಯೇಸು ನಮ್ಮ ಬಲಹೀನತೆಗಳನ್ನು ಮತ್ತು ರೋಗಗಳನ್ನು ಸ್ವತಃ ತಾನೇ ತನ್ನ ಮೇಲೆ ಹೊತ್ತುಕೊಂಡನು. ನೀವು ಹೀಗೆ ಕೇಳಬಹುದು: ದೇವರ ಮಕ್ಕಳು ಕೆಲವೊಮ್ಮೆ ಅನಾರೋಗ್ಯವನ್ನು ಏಕೆ ಎದುರಿಸುತ್ತಾರೆ? ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಪಾಪ ಆಗಿದೆ. ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ತಂದಾಗ ಆತನನ್ನು ಗುಣಪಡಿಸುವ ಮೊದಲು ಯೇಸು ಹೀಗೆ ಹೇಳಿದರು: ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮತ್ತಾಯ 9ನೇ ಅಧ್ಯಾಯ 1-6. ಹಾಗೆಯೇ ಬೆಥೆಸ್ದಾ ಕೊಳದ ಬಳಿ 38 ವರ್ಷಗಳಿಂದ ಕಾಯಿಲೆಯಲ್ಲಿದ್ದ ಮನುಷ್ಯನನ್ನು ಗುಣಪಡಿಸಿದಾಗ ಯೇಸು ಅವನಿಗೆ ಹೀಗೆ ಎಚ್ಚರಿಸಿದನು: ನೋಡು, ನೀನು ಗುಣ ಹೊಂದಿದ್ದಿ. ಇದಕ್ಕಿಂತ ಕೆಟ್ಟದ್ದು ನಿನಗೆ ಸಂಭವಿಸದಂತೆ ಇನ್ನು ಪಾಪ ಮಾಡಬೇಡ. ಕೆಲವೊಮ್ಮೆ ಇಂದಿನ ತಲೆಮಾರುಗಳ ಪಾಪಗಳು ಅಥವಾ ಪರಿಣಾಮಗಳಿಂದಾಗಿ ಕಾಯಿಲೆಗಳು ಬರಬಹುದು. ಕೆಲವರಿಗೆ ಇದನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಬಹುದು. ಆದರೆ ಅರಸನಾದ ದಾವೀದನ ಪಾಪದ ಫಲವಾಗಿ ಅವನ ಮಗು ಅನಾರೋಗ್ಯಕ್ಕೆ ಒಳಗಾಯಿತು ಎಂದು ಸತ್ಯವೇದವು ತಿಳಿಸುತ್ತದೆ. 2 ಸಮುವೇಲ 12ನೇ ಅಧ್ಯಾಯ 14 ಮತ್ತು 15 ವಚನಗಳು. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದು ಮತ್ತು ನಾನು ಇತರರಿಗೆ ಹಾನಿ ಅಥವಾ ಸಂಕಟಕ್ಕೆ ಕಾರಣವಾಗಿದ್ದೇನೆಯೇ ಎಂದು ಕೇಳಿಕೊಳ್ಳುವುದು ಒಳ್ಳೆಯದು. ಹಾಗಿದ್ದಲ್ಲಿ ನಾವು ಅದನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳಬೇಕು. ದೇವರ ವಾಕ್ಯ ತಿಳಿಸುತ್ತದೆ: ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಯಾಕೋಬನು 5ನೇ ಅಧ್ಯಾಯ 16ನೇ ವಚನ. ಕೆಲವರು ದುರಾಸೆ ಮತ್ತು ಹಣದ ಮೇಲಿನ ವ್ಯಾಮೋಹದಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಎಲೀಷನ ಸೇವಕನಾದ ಗೆಹಜಿಯನ್ನು ನೆನಪಿಸಿಕೊಳ್ಳಿರಿ. ಅವನು ಹಣದ ದುರಾಸೆಯಿಂದ ನಾಮಾನನ ಹಿಂದೆ ಓಡಿ ಹೋಗಿ ಸುಳ್ಳು ಹೇಳಿದನು. ಆ ಪರಿಣಾಮವಾಗಿ ಅವನು ಮತ್ತು ಅವನ ವಂಶದವರು ಕುಷ್ಠರೋಗಕ್ಕೆ ತುತ್ತಾದರು. ಹಣದಾಸೆಯು ಸಕಲ ವಿಧವಾದ ಕೇಡಿಗೆ ಕಾರಣವಾಗಿದೆ ಎಂದು ದೇವರ ವಾಕ್ಯವು ಎಚ್ಚರಿಸುತ್ತದೆ.
ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಪಾಪವು ಪ್ರವೇಶಿಸದಂತೆ ನೀವು ನಿಮ್ಮನ್ನು ರಕ್ಷಿಸಿಕೊಂಡರೆ ವ್ಯಾಧಿಯು ನಿಮ್ಮ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವಿಲ್ಲ. ಪರಿಶುದ್ಧತೆಯಲ್ಲಿ ನಡೆಯಿರಿ ಮತ್ತು ಕ್ರಿಸ್ತನು ಈಗಾಗಲೇ ಸಾಧಿಸಿದ ಜಯವನ್ನ ನಿಮ್ಮದಾಗಿಸಿಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8:17. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಅರಸುಗಳು 12-13 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 1-20 ವಚನಗಳು. ದೇವರು ನಿಮಗೆ ಆರೋಗ್ಯವನ್ನು ದಯಪಾಲಿಸಿ ಆಶೀರ್ವದಿಸಲಿ.